Dear student, now C programming ಅಲ್ಲಿ ಏನೇ ಕಲ್ತಿದೀವಿ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ ಅಂತ ರಿಕಾಲ್ ಮಾಡೋಣ. C programming ಅಲ್ಲಿ ನಾವು ಇನ್ಪುಟ್ ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ ಡಿಸ್ಕಸ್ ಮಾಡಿದೀವಿ. ಇನ್ಪುಟ್ ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮ್ಯಾಟ್ ಸ್ಪೆಸಿಫೈರ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇವೆರಡು ಆದ್ಮೇಲೆ ಇನ್ನೊಂದು ಡಿಸ್ಕಸ್ ಮಾಡಿದ ಮುಂಚೆನೆ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಆಯ್ತಾ. ಅದಾದ್ಮೇಲೆ ಆಪರೇಟರ್, ಆಮೇಲೆ ಇನ್ನೇನು ಡಿಸ್ಕಸ್ ಮಾಡಿದ್ವಿ ಡೇಟಾ ಟೈಪ್, ಇಷ್ಟು ಡಿಸ್ಕಸ್ ಮಾಡಿದ್ವಿ. ಈಗ ನಾವೇನಪ್ಪ ಮಾಡೋಣ ಅಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣ. ನೀವು ಮನೆಯಲ್ಲಿ ಪ್ರೋಗ್ರಾಮ್ ನ ಬರೆಯೋದು ಪ್ರಾಕ್ಟೀಸ್ ಮಾಡಿದ್ರೆ ಕಾಲೇಜ್ ಓಪನ್ ಆಗ್ತಿನಿಗೆ ನೀವು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ಬೋದು. ಅದರ್ವೈಸ್ ನಮ್ಮ ಮನೆ ಸಿಸ್ಟಮ್ ಇದೆ ಸರ್, ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ ನನಗೆ ತಿಳಿಸಿ, ನಾನು ನಿಮಗೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಆಯ್ತಾ. ಈಗ ನಾವು ಜಸ್ಟ್ ಸಿಂಪಲ್ ಪ್ರೋಗ್ರಾಮ್ಸ್ ನ ಮಾಡ್ತಾ ಹೋಗೋಣ. ಫಸ್ಟ್ program 1, write a C program for addition of two numbers. Addition of two numbers. ಇಲ್ಲಿ ಜ್ಞಾಪಕಟ್ಕೊಳ್ಳಿ, addition of two number ಅಂದ್ರೆ ಎರಡು ನಂಬರ್ ನ ಕೂಡೋದು. ಎರಡು ನಂಬರ್ ನ ನಾವು ಯಾವ ರೀತಿ ನಾವು ತಗೊಂತೀವಿ, ಕ್ಯಾಲ್ಕುಲೇಟ್ ಏನ್ ಮಾಡ್ತೀವಿ, 2 + 2 ಅಂತ ಆಗ್ತದೆ, 2 + 3 ಅಂತ ನಂಬರ್ ಇಡ್ತೀವಿ. ಇಲ್ಲಿ ಎರಡು ನಂಬರ್ ಅಂದ್ರೆ ಇಬ್ಬರು ಬೇಕು. ಇಬ್ರು ಬೇಕಂದ್ರೆ ಅದು ಇನ್ಪುಟ್ ಆಯ್ತಾ. ನೋಡಿ ನನಗೆ ಅಡಿಷನ್ ಆಫ್ 2 ನಂಬರ್ ಅಂತ ಇಬ್ರು ಬೇಕು. ಇಬ್ರು ಬೇಕು ಅನ್ನೋದು ನಥಿಂಗ್ ಬಟ್ ಇನ್ಪುಟ್, ಅದನ್ನ ನೀಡ್ಸ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಅದು ರಿಸಲ್ಟ್ ಗೆ ಒಬ್ಬ ಬೇಕು, ಅದನ್ನ ಔಟ್ಪುಟ್ ಅಂತೀವಿ. ಏನ್ ಇನ್ಪುಟ್ ಬೇಕು ಅದನ್ನ ನಾವು ಒಂದು ಹೆಸರು ಮುಖಾಂತರ ಕರಿತೀವಿ, ಅದನ್ನೇ ಐಡೆಂಟಿಫೈಯರ್ ಅಂತೀವಿ. ಐಡೆಂಟಿಫೈಯರ್ ಅಂದ್ರೆ ಏನು, ಇಟ್ಸ್ ಎ ನೇಮ್ ಗಿವನ್ ಬೈ ದ ಯೂಸರ್. ಅದು ಯೂಸರ್ ಒಂದು ನೇಮ್ ಕೊಡೋದು ಆಯ್ತಾ. ಈಗ ಕೊಡ್ಬೇಕಾದ್ರೆ ನಾವಿಲ್ಲಿ ನೋಡಿ ಐಡೆಂಟಿಫೈಯರ್ ಕೊಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಇಲ್ಲಿ ಸಿಂಪಲ್ ಆಗಿ ಬರ್ಕೊಂಡು ಹೋಗ್ತೀವಿ. ಇನ್ಪುಟ್ಸ್ ಬೇಕು. ಇಲ್ಲಿ ಅಡಿಷನ್ ಆಫ್ 2 ನಂಬರ್ ಅಂದ್ರೆ ಎರಡು ನಂಬರ್ ಬೇಕು, 2 ಇನ್ಪುಟ್ಸ್. ಅದು 2 ಇನ್ಪುಟ್ಸ್ ಬೇಕು ಅಂದ್ರೆ ಯಾವ ರೀತಿಯ ಇನ್ಪುಟ್ಸ್ ಬೇಕು ಅಂತ ಇದೆಲ್ಲ ಐಡೆಂಟಿಫೈಯರ್ ಅಂತ ಕರಿತೀವಿಲ್ಲ. ಇಲ್ಲಿ ನಂಬರ್ ಅಂತ ಕೊಡೋದ್ರಿಂದ ನಂಬರ್ ಬೇಕು. ಆ ನಂಬರ್ ಅಂದ್ರೆ ಯಾವ ರೀತಿ ಡೇಟಾ ಟೈಪ್ ಆಗಿರುತ್ತೆ, ನಂಬರ್ ಅನ್ನೋದು ಇಂಟ್ ಆಗಿರುತ್ತೆ. ಇಂಟ್ ಅಂದ್ರೆ ಡಿಫೈನ್ ಮಾಡಿದ್ರೆ ಅದು ನಂಬರ್. ನೆಕ್ಸ್ಟ್ ಅದು ವ್ಯಾಲ್ಯೂಸ್ ನಾವು ಕೊಡಬೇಕು. ಅಡಿಷನ್ ಆಫ್ 2 ನಂಬರ್ ಅಂದ್ರೆ ಒಂದ್ಸಲಿ 2 ಕೊಡ್ಬೋದು, ಒಂದ್ಸಲಿ 3 ಕೊಡ್ಬೋದು, ಒಂದ್ಸಲಿ 4 ಕೊಡ್ಬೋದು. ಅವಾಗ ಏನಾಗುತ್ತೆ, ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿದ್ರೆ ನಾವು ಏನ್ ಮಾಡ್ತೀವಿ, ಅದನ್ನ ಎರಡು ಮೆಥಡ್ ಬರ್ತೀವಿ. ಒಂದು ಚೇಂಜ್ ಆಗೋದು, ಒಂದು ಚೇಂಜ್ ಆದ್ರೆ ವೇರಿಯಬಲ್ ಇದೆ, ಚೇಂಜ್ ಆಗಿದ್ರೆ ಕಾನ್ಸ್ಟೆಂಟ್ ಆಯ್ತಾ. ಅದಾದ್ಮೇಲೆ ಇನ್ಪುಟ್ ಸ್ಟೇಟ್ಮೆಂಟ್ ಬೇಕು ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ ಬೇಕು. ಓಕೆನಾ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನಿರುತ್ತೆ ಇಲ್ಲಿ ನೋಡಿ. ಫಸ್ಟ್ ಆಶ್ ಇನ್ಕ್ಲೂಡ್ stdio.h. ನೆಕ್ಸ್ಟ್ ಆಶ್ include conio.h. ಅದಾದ್ಮೇಲೆ void main open bracket close ಆಯ್ತಾ. ನೆಕ್ಸ್ಟ್ ಇಲ್ಲಿ ಫಸ್ಟ್ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀವಿ. ವೇರಿಯೇಬಲ್ ಏನ್ ಬೇಕಾಗಿರೋದು, ಎರಡು ನಂಬರ್ ಬೇಕು. ಇಂಟ್ ಅಂತ a ಅಂತ ಒಂದು ನಂಬರ್ ತಗೊಂತೀನಿ,
ಬಿ ಅಂತ ಒಂದು ನಂಬರ್ ತಗೊಂತೀನಿ. ಐಡೆಂಟಿಫೈರ್ ಅಂದ್ರೆ ಏನು? ಐಡೆಂಟಿಫೈರ್ ಇಸ್ ಎ ನೇಮ್ ಗಿವನ್ ಬೈ ದ ಯೂಸರ್. ವೇರಿಯಬಲ್ ಅಂದ್ರೆ ಏನು? ವೇರಿಯಬಲ್ ಇಸ್ ನಥಿಂಗ್ ಬಟ್ ಐಡೆಂಟಿಫೈರ್, ದ ವ್ಯಾಲ್ಯೂ ವಿಲ್ ಬಿ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಅಲ್ವಾ. ಎರಡು ನೋಡಿ ವೇರಿಯಬಲ್ಸ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಎ ಅಂತ ಒಂದು ನಂಬರ್ ತಗೊಂಡಿದ್ದೀನಿ, ಅಡಿಷನ್ ಮಾಡಕ್ಕೆ ಬಿ ಅಂತ ತಗೊಂಡಿದ್ದೀನಿ. ಇವೆರಡು ಅಡಿಷನ್ ಮಾಡೋ ರಿಸಲ್ಟ್ ಬರಕ್ಕೆ ಇನ್ನೊಬ್ಬ ಬೇಕು, ಅದಕ್ಕೆ ಇನ್ನೊಂದು ಹೆಸರಿರ್ತೀನಿ, ಏನಂತ ಹೆಸರಿರ್ತೀನಿ? ಆಡ್ ಅಂತ ಹೆಸರಿರ್ತೀನಿ. ಓಕೆ, ಇಲ್ಲಿ ಒಂದು ರೂಲ್ಸ್ ತಿಳ್ಕೊಂಡಿರ್ಬೇಕು. ವೇರಿಯಬಲ್, ಕಾನ್ಸ್ಟೆಂಟ್ ಅಥವಾ ಐಡೆಂಟಿಫೈರ್ ಇಷ್ಟು ಕೊಡ್ಬೇಕಾದ್ರೆ ಒಂದು ರೂಲ್ಸ್ ಇದೆ. ಏನಪ್ಪಾ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಲೆಟರು ನಮಗೆ ಏನಾಗಿರ್ಬೇಕು? ಸ್ಟಾರ್ಟಿಂಗ್ ಲೆಟರ್ ಯಾವಾಗಲೂ. ಈಗ ಎರಡು ವೇರಿಯಬಲ್ ಬೇಕು, ಏನ್ ತಗೊಂಡಿದ್ದೀನಿ? ಎ ಅಂತ ತಗೊಂಡಿದ್ದೀನಿ, ಬಿ ಅಂತ ತಗೊಂಡಿದ್ದೀನಿ. ಎರಡು ಕೂಡೋದಕ್ಕೆ ಇನ್ನೊಬ್ಬ ಬೇಕು ಅವನ್ನ ಆಡ್ ಅಂತ ಮಾಡಿದ್ರೆ 3 ಜನ, ಒಬ್ರು ಕೂಡೋದಕ್ಕೆ ಒಬ್ರು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ? ಹಳೆಯದೆಲ್ಲ ಇನ್ಫಾರ್ಮೇಶನ್ ಬರಬಾರ್ದು ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ವಿ, CLR SCR. ಮುಗಿತಾ? ನೆಕ್ಸ್ಟ್ ಇದ್ರ ಫಸ್ಟ್ ವ್ಯಾಲ್ಯೂಸ್ ತಗೊಂಡೋಗಿ ಇನ್ಪುಟ್ ಸ್ಟೇಟ್ಮೆಂಟ್ ಯಾವುದು? ಫಸ್ಟ್ printf ಅಂತ ಕೊಡ್ತೀನಿ, ಕಾರಣ ವ್ಯಾಲ್ಯೂಸ್ ಡಿಸ್ಪ್ಲೇ ಮಾಡೋದಕ್ಕೆ. ಎಂಟರ್ ಎ ವ್ಯಾಲ್ಯೂ ಅಂತ ಬರ್ತೀವಿ. ನೆಕ್ಸ್ಟ್ ಆ ವ್ಯಾಲ್ಯೂನ ಇನ್ಪುಟ್ ಕೀಬೋರ್ಡ್ ಇಂದ ಕೊಡೋದಕ್ಕೆ ಏನ್ ಮಾಡ್ತೀವಿ? ಸ್ಕ್ಯಾನರ್ ಓಪನ್ ಬ್ರಾಕೆಟ್. ಇಲ್ಲಿ ನಾವು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಇನ್ಪುಟ್ ಗೆ ಕಂಪೈಲರ್ ಗೊತ್ತಾಗಬೇಕು ಇದು ಯಾವ ರೀತಿ ಡೇಟಾ ಅಂತ. ಅದಕ್ಕೋಸ್ಕರ ಮಾಡ್ತೀವಿ ಒಂದು ವೇರಿಯಬಲ್ ಒಂದು ಡಿ ಕ್ಲೋಸ್ ಆಂಪರ್ಸೆಂಟ್ ಕೀಬೋರ್ಡ್ ಇಂದ ತಗೊಂತಾ ಇದೀವಿ. ಯಾವ ವೇರಿಯಬಲ್? ಎ. ಆಯ್ತಾ? ನೆಕ್ಸ್ಟ್ printf enter b value, scanf format specifier %d %a. ಓಕೆನಾ? ನೆಕ್ಸ್ಟ್ ಜಾಗ ಸಾಕಾಗಲ್ಲ, ಈ ಸೈಡ್ ಬರ್ತಾ ಇದ್ದೀನಿ. ಓಕೆ, ಈ ಸೈಡ್ ನೆಕ್ಸ್ಟ್ ಕಂಟಿನ್ಯೂಷನ್. ಇಲ್ಲಿ ಎರಡು ವ್ಯಾಲ್ಯೂಸ್ ನ ತಗೊಂಡಿದ್ದೀವಿ. ಈಗ ಆಪರೇಟ್ ಯೂಸ್ ಮಾಡ್ತಾ ಇದ್ದೀವಿ. ಮೂರನೇ ವೇರಿಯಬಲ್ ಏನು? ಆಡ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಸೆಮಿಕೋಲನ್ ಹಾಕಬೇಕು. ಅದಾದ್ಮೇಲೆ ಇಲ್ಲಿ ವ್ಯಾಲ್ಯೂ ಇರುತ್ತೆ ಡಿಸ್ಪ್ಲೇ ಮಾಡಬೇಕು. printf the addition of two number, ಜಾಗ ಸಾಕಾಗಲ್ಲ, is ಡಬಲ್ ಈಕ್ವಲ್ಸ್ ಹಾಕಿದ್ದೀನಿ ನೀಟಾಗಿ ಕಾಣಲಿಂದ. ಯಾವ ಫಾರ್ಮ್ಯಾಟ್ ಸ್ಪೇರ್ ಇಂಟ್ ಇದ್ರೆ %d, ಯಾವ ವೇರಿಯಬಲ್? ಆಡ್. ಇಲ್ಲಿ 6% ಕೊಡಲ್ಲ, ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಇನ್ಪುಟ್ ಮಾಡಲ್ಲ, ಔಟ್ಪುಟ್ ಸಿಸ್ಟಮ್ ಕೊಡುತ್ತೆ. ಓಕೆನಾ? ಅದಾದ್ಮೇಲೆ ಲಾಸ್ಟಿಗೆ ಕ್ಲೋಸ್ ಮಾಡಿ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ, ಇನ್ನೊಂದು. ಇಷ್ಟು ಅಡಿಷನ್ ಆಫ್ ಟು ನಂಬರ್ನ ಸಿಂಪಲ್ ಪ್ರೋಗ್ರಾಮ್. ಅರ್ಥ ಆಯ್ತಾ? ಇದು ನಾವು ಏನು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಇನ್ನೊಂದ್ಸಲಿ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ ಹೆಸರೇನಿದೆಯಪ್ಪ? ರೈಟ್ ಎ ಸಿ ಪ್ರೋಗ್ರಾಮ್ ಫಾರ್ ಅಡಿಷನ್ ಆಫ್ ಟು ನಂಬರ್. ಎರಡು ನಂಬರ್ ಬೇಕು. ನಂಬರ್ ಬೇಕು ಅಂದ್ರೆ ಇನ್ಪುಟ್ ಅಂತ, ಹೌದಾ? ಇನ್ಪುಟ್ ಬೇಕು. ಯಾವ ರೀತಿ ಬೇಕು? ನಂಬರ್ ಬೇಕು. ನಂಬರ್ ಅಂದ್ರೆ ಡೇಟಾ ಟೈಪ್ಸ್ ಅಲ್ವಾ? ಯಾವ ರೀತಿ ಡೇಟಾ ಟೈಪ್ಸ್ ಬರುತ್ತೆ? ನಂಬರ್ ಅಂದ್ರೆ ಇಂಟಿಜರ್ ಟೈಪ್ ಬರುತ್ತೆ. ಡೇಟಾ ಟೈಪ್ಸ್ ಎಷ್ಟು ಟೈಪ್ ಇದೆ? 5 ಟೈಪ್ ಇದೆ. ಇಂಟು, ಕ್ಯಾರ್, ಫ್ಲೋಟ್, ಡಬಲ್, ಸ್ಟ್ರಿಂಗ್. ಆದ್ರೆ ನಾವು ನಂಬರ್ ಅಂದ್ರೆ ಇಂಟಿಜರ್ ಟೈಪ್ ಯೂಸ್ ಮಾಡೋದು. ಆಯ್ತಾ? ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಹೆಡರ್ ಫೈಲ್ಸ್ ಅಂತ ಹೇಳಿದ್ದೆ. stdio.h ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ. ಈ ಹೆಡರ್ ಫೈಲ್ ನ stdio.h ಅಂದ್ರೆ ಏನ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಾ ಅದೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಲೇಬೇಕು. ನೆಕ್ಸ್ಟ್ car.io ಅಂದ್ರೆ ಸ್ಕ್ರೀನ್ ಕ್ಲಿಯರ್ ಆಗೋದಕ್ಕೆ ಕೆಲವು ಕಮೆಂಟ್ಸ್ ಇರುತ್ತೆ. ಎಕ್ಸಾಂಪಲ್ ಇದೆ ನೋಡಿ, CLR ಅದು ಇದ್ರೊಳಗೆ ಇರುತ್ತೆ. ಅದಕ್ಕೆ ಏನಂತಾರೆ, ಇದನ್ನ ಸ್ಟ್ಯಾಂಡರ್ಡ್ ಲೇಬಲ್ ಹೆಡರ್ ಫೈಲ್ಸ್ ಅಲ್ಲಿ ಕಲೆಕ್ಷನ್ ಆಫ್ ಫೈಲ್ಸ್ ಅಂತ ಕರಿತೀವಿ. ಏನು ಹೆಡರ್ ಫೈಲ್ ಅಥವಾ ಏನು ಲೈಬ್ರರಿ ಫೈಲ್ ಅಂದ್ರೆ ಇಸ್ ಎ ಕಲೆಕ್ಷನ್ ಆಫ್ ಫೈಲ್ಸ್ ಅಂತ. ಆಯ್ತಾ? ನೆಕ್ಸ್ಟ್ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ.
ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನು ಗೊತ್ತಿದೆ? ಫಸ್ಟ್ ಹೆಡರ್ ಫೈಲ್ ಬರೆದಿದ್ವಿ ಆಶ್ include stdio.h, ಆಮೇಲೆ ಆಶ್ include con io.h, ಅದಾದ್ಮೇಲೆ void main ಅಂದ್ರೆ ಏನು? ಕಂಪೈಲರ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡು ಅಂತ ಗೊತ್ತಾಯ್ತು. ಅದೇ ಇಂಪ್ಲಿಮೆಂಟ್ ಮಾಡ್ತೀನಿ. ಇಲ್ಲಿಂದ ಪ್ರೋಗ್ರಾಮ್ ಇಸ್ ಬಿಗಿನ್ ಟು ಎಕ್ಸಿಕ್ಯೂಟ್ ಅಂತ. ಇದು ನೆಕ್ಸ್ಟ್ ಓಪನ್ ಬ್ರಾಕೆಟ್ ಅಂದ್ರೆ ಇಲ್ಲಿಂದ ಯೂಸರ್ ಕೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಇರುತ್ತೆ. ಫಸ್ಟ್ ಅದರಲ್ಲಿ ಯಾವ್ದು ಬರುತ್ತೆ? ಫಸ್ಟ್ ಸ್ಟೆಪ್ ಡಿಕ್ಲರೇಷನ್ ಪಾರ್ಟ್. ಡಿಕ್ಲರೇಷನ್ ಏನು ಮಾಡ್ತೀವಿ? ಡೇಟಾ ಟೈಪ್ ಬರೀತೀವಿ, ವೇರಿಯೇಬಲ್ಸ್ನ ಬರಿತೀವಿ. ಆಯ್ತಾ? ಇಲ್ಲಿ ಎ ಅಂತ ಒಂದು ಲಿಸ್ಟ್ ತೊಗೊಂಡಿದ್ದೀನಿ, ಬಿ ಅಂತ ಲಿಸ್ಟ್ ತೊಗೊಂಡಿದ್ದೀನಿ, ಆ್ಯಡ್ ಅಂತ ಒಂದು ಲಿಸ್ಟ್ ತೊಗೊಂಡಿದ್ದೀನಿ. ಎ ಅಂದರೆ ಒಂದು ವ್ಯಾಲ್ಯೂ ಇನ್ಪುಟ್ ತೊಗೊಳಕ್ಕೆ ಒಂದು ನಂಬರು, ಬಿ ಅಂದರೆ ಒಂದು ನಂಬರ್ ತೊಗೊಳುತ್ತೆ, ಆ್ಯಡ್ ಅಂದರೆ ರಿಸಲ್ಟ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇವೆಲ್ಲ ಏನು ಮಾಡ್ತಾರೆ ಅಂದರೆ ಡೇಟಾ ಟೈಪ್ ಮಾಡಿದಾಗ ಹೇಳಿದ್ದೀನಿ, ಇದು ಒಂದು ಮೆಮೊರಿನ ರಿಸರ್ವ್ ಮಾಡ್ಕೊಳ್ಳುತ್ತೆ. ಎ ಎಸ್ಸಲ್ಲಿ ಒಂದು ಸ್ವಲ್ಪ ಮೆಮೊರಿ ಇಟ್ಕೊಳ್ಳುತ್ತೆ. ನೀವೇನು ಇನ್ಪುಟ್ ಮಾಡ್ತೀರಾ ಅದು ಅದರ ಸ್ಟೋರ್. ಅದಕ್ಕೋಸ್ಕರ ಡೇಟಾ ಟೈಪ್ನ ನಾವು ಬಳಸ್ತೀವಿ. ಆಯಿತಾ? ನೆಕ್ಸ್ಟ್ ಪ್ರಿಂಟ್ ಎಫ್ ಅಂದರೆ ಇದು ಔಟ್ಪುಟ್ ಸ್ಟೇಟ್ಮೆಂಟು. ಸ್ಕ್ರೀನಲ್ಲಿ ನಿಮಗೆ ಗೊತ್ತಾಗಬೇಕಲ್ಲ ಯಾವ ರೀತಿ ವ್ಯಾಲ್ಯೂಸ್ ತಗೊಳ್ಳೋದು, ಅದಕ್ಕೋಸ್ಕರ ಡಿಸ್ಪ್ಲೇ ಮಾಡೋಕ್ಕೆ ಏನು ಮಾಡಿದ್ವಿ? ಎಂಟರ್ ಎ ವ್ಯಾಲ್ಯೂ. ಸ್ಕ್ಯಾನ್ ಎಫ್ ಅಂದರೆ ಕೀಬೋರ್ಡಿಂದ ನಾವು ಅದಕ್ಕೆ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು. ಅದಕ್ಕೆ ಏನು ಬರ್ತೀವಿ? ಫಸ್ಟು ಪರ್ಸೆಂಟೇಜ್ ಡಿ ಅಂದರೆ ಫಾರ್ಮೆಟ್ ಸ್ಪೆಸಿಫೈರ್ ಬರ್ತೀವಿ. ಇಂಟ್ ಅಂದರೆ ಇಂಟಿಜರ್ ಟೈಪ್ಗೆ % ಡಿ ಬರುತ್ತೆ. % ಕೀಬೋರ್ಡಿಂದ ಇನ್ಸರ್ಟ್ ತೊಗೊಳೋದು, ಎ ವ್ಯಾಲ್ಯೂ ಅಲ್ಲಿ ತೊಗೊಳ್ತೀವಿ. ಅದೇ ರೀತಿ ಬಿನು ಔಟ್ಪುಟ್ ಮಾಡಿ ಬಿನು ಇನ್ಪುಟ್ ಮಾಡ್ತೀವಿ. ಅದಾದಮೇಲೆ ಆಪ್ರೇಟರ್ ಹೊಡೆದಿದ್ದೀವಿ. ಇಲ್ಲಿ ನೋಡಿ ಈಕ್ವಲ್ಸ್ ಯೂಸ್ ಮಾಡಿದ್ದೀನಿ, ಪ್ಲಸ್ ಯೂಸ್ ಮಾಡಿದ್ದೀನಿ, ಆ್ಯಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಇವೆರಡು ಅಡಿಷನ್ ಆಗಿ ಇದರ ರಿಸಲ್ಟು ಆ್ಯಡಲ್ಲಿ ಸ್ಟೋರ್ ಆಗುತ್ತೆ. ಆಯಿತಾ? ಪ್ರಿಂಟ್ ದ ಅಡಿಷನ್ ಆಫ್ ಟು ನಂಬರ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಅಂದರೆ ಡಿ ಅಂದರೆ ರಿಸಲ್ಟ್ ಪ್ರಿಂಟ್ ಮಾಡುತ್ತೆ. ಯಾವುದು? ಆ್ಯಡ್. ಹೌದಾ? ಇದು ಹೆಂಗೆ ಬರುತ್ತಪ್ಪ ನಿಮ್ಗೆ ಔಟ್ಪುಟ್ ಅಂದರೆ ನೋಡಿ, ಇದು ಔಟ್ಪುಟ್ ಬರೀತೀನಿ ಮೇಲ್ಗಡೆ. ಫಸ್ಟ್ ಇದು ಬರುತ್ತೆ, ಹೆಂಗೆ ಇರ್ತೀರಾ ಬರೀತೀರ? ಎಂಟರ್ ಎ ವ್ಯಾಲ್ಯೂ ಅಂತ ಬರುತ್ತೆ. ಅವಾಗ ಏನು ಮಾಡ್ತೀರಾ? ನಾನು 10 ಅಂತ ಇನ್ಪುಟ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡ್ತೀರಾ, ಏನು ಬರುತ್ತೆ? ಯಾವ ಸ್ಟೇಟ್ಮೆಂಟ್? ಎಂಟರ್ ಬಿ ವ್ಯಾಲ್ಯೂ. ಅವಾಗ ಏನು ಮಾಡ್ತೀನಿ? 10 ಎಂಟರ್ ಪ್ರೆಸ್ ಮಾಡ್ತೀನಿ. ಆಯಿತಾ? ಅದಾಗಲಿ ಇಲ್ಲಿ ಬರುತ್ತೆ ಆ್ಯಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಕಂಪ್ಯೂಟರ್ ಒಳಗಡೆ ಆ್ಯಡ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ, ನಮಗೆ ಗೊತ್ತಾಗಲ್ಲ. ಈಗ ಕ್ಯಾಲ್ಕುಲೇಟರ್ ನಾವು 2+2 ಅಂತ ಪ್ರೆಸ್ ಮಾಡ್ತೀನಿ, ಒಳಗಡೆ ಆ್ಯಡ್ ಆಗಿ ನಮಗೆ ಕಾಣಲ್ಲ, ರಿಸಲ್ಟ್ ಮಾತ್ರ ಕಾಣುತ್ತೆ. ಅದೇ ಪ್ರೋಸೆಸ್ ಅಂದರೆ. ಆಯಿತಾ? ಈಗ ಆ್ಯಡ್ ಆಗುತ್ತೆ. ಲಾಸ್ಟಿಗೆ ಈ ಸ್ಟೇಟ್ಮೆಂಟ್ ಇದೆ ನೋಡಿ, ದ addition of two number is equal to t. ಇವೆರಡು ಆ್ಯಡ್ ಆಗಿರೋ ರಿಸಲ್ಟ್ 20. ಈ ಥರ ನೋಡ್ಬೋದು ಡಿಸ್ಪ್ಲೇ. ಇದು ಅಡಿಷನ್ ಆಫ್ ಟೂ ನಂಬರ್ನ ಕಾನ್ಸೆಪ್ಟ್. ಆಯಿತಾ? ಇದು ಇಲ್ಲಿ ನಾವು ಒಂದು ನಾಲ್ಕು ಇಟ್ಕೊಳ್ಳಿ. ಇಲ್ಲಿ ಎ ಬೆಲೆ ಕೊಟ್ಟಿಲ್ಲ, ಬಿ ಬೆಲೆ ಕೊಟ್ಟಿಲ್ಲ ಅಂದರೆ ವ್ಯಾಲ್ಯೂಸ್ ಒಂದ್ಸರಿ 10 ಆದ್ರೂ ಕೊಡ್ಬೋದು, 20 ಆದ್ರೂ ಕೊಡ್ಬೋದು. ಅಂದರೆ ವೇರಿ ಆಗುತ್ತೆ. ಅದಕ್ಕೆ ಹೇಳ್ತೀವಿ ವೇರಿಯೇಬಲ್ ಅಂತ ಕರಿತೀವಿ. ಇದು ಎಕ್ಸಾಂಪಲ್ ಯಾವುದಕ್ಕಾಗುತ್ತೆ? ವೇರಿಯೇಬಲ್ ಪ್ರೋಗ್ರಾಮ್ ಕೂಡ ಒಂದು ಸಿಂಪಲ್ ಎಕ್ಸಾಂಪಲ್ ಆಗುತ್ತೆ. ಆಯಿತಾ? ಇದನ್ನೇ ಕಾನ್ಸ್ಟೆಂಟ್ಗೆ ಎಕ್ಸಾಂಪಲ್ ಬರೆಯೋಣ. ಓಕೆನಾ? ಇದನ್ನೇ ಕಾನ್ಸ್ಟೆಂಟ್ ಎಕ್ಸಾಂಪಲ್ ಯಾವ ರೀತಿ ಬರೆಯೋದು ಅಂತ ನೋಡೋಣ. ಓಕೆ, ಕಾನ್ಸ್ಟೆಂಟ್ ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಸೇಮ್ ಒಂದೆರಡು ಸ್ಟೇಟ್ಮೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಫಸ್ಟ್ ಏನು ಮಾಡೋಣ? ಹೆಡರ್ ಫೈಲ್ಸು ಆ್ಯಡ್ include stdio.h hash include con io.h. next while main open the bracket. next variable declaration important ನೋಡಿ. in ಕಾನ್ಸ್ಟೆಂಟ್ ಏನು ಮಾಡ್ತೀರಾ? ವ್ಯಾಲ್ಯೂಸ್ ಡಸ್ ನಾಟ್ ಚೇಂಜ್ ಅಂದರೆ ಒಂದ್ಸಲಿ ವ್ಯಾಲ್ಯೂಸ್ನ ಡಿಕ್ಲೇರ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಬೆಲೆ ಚೇಂಜ್ ಆಗಲ್ಲ. ಎಕ್ಸಾಂಪಲ್, ನಾನು ಒಬ್ರಿಗೆ 10 ರೂಪಾಯಿ ಕೊಟ್ಟು ನೀನು ಇಟ್ಕೊ ಅಂದರೆ 10 ರೂಪಾಯಿದು ಕಾನ್ಸ್ಟೆಂಟು. ಆಯಿತು ಬಾ ಮನೆ ಹತ್ರ ಏನೋ ಒಂದು ಅಡ್ಜಸ್ಟ್ ಮಾಡಿ ದುಡ್ಡು ಕೊಡ್ತೀನಿ ಅಂದರೆ ನಾನು 10 ರೂಪಾಯಿ ಕೊಡ್ಬೋದು, 5 ರೂಪಾಯಿ ಕೊಡ್ಬೋದು. ಆಗ ಬಂದಾಗ ನನ್ನ ಹತ್ರ ಎಷ್ಟಿರುತ್ತೆ ಅದು ಅಂದರೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಅದು ವೇರಿಯೇಬಲ್ ಆಗುತ್ತೆ. ಈಗ ನಾನು ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟರೆ ಕಾನ್ಸ್ಟೆಂಟ್. ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು
10 b is equal to 30 no variable add okay na next CLR SCR clear screen next printer the addition of two number ಇಲ್ಲಿ ಜಾಗ ಸಾಕಿದಲ್ಲ ಅದು ಬರೀತೀನಿ ಈಸ್ ಪರ್ಸೆಂಟೇಜ್ ಡಿ ರಿಸಲ್ಟ್ ಪ್ರಿಂಟ್ ಆಗೋಕ್ಕೆ ಯಾವ ವೇರಿಯೇಬಲ್ ಓಕೆನಾ ಇಲ್ಲಿ ಏನು ಮಾಡೋಣ ಅಂದರೆ ಒಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡೋಣ ರಿಸಲ್ಟ್ ಪ್ರಿಂಟ್ ಆಗಬೇಕಾದ್ರೆ ಯಾವುದಪ್ಪ ಅಂದರೆ ಸಿ ಎಲ್ಲ ರಿಮೂವ್ ಮಾಡೋಣ add is equal to a plus b ಅಂತ ಹಾಕೋಣ ಈಗ ಮೇಲ್ಗಡೆ CLR SCR ಅಂತ ಹಾಕೋಣ ಹೀಗೆ ಪ್ರೋಗ್ರಾಮ್ ಏನಾಗುತ್ತಾ ಫಸ್ಟ್ ಕಂಪ್ಯೂಟರ್ ಒಳಗಡೆ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ಗೊತ್ತಾಗಲ್ಲ ಈಗ ಡೈರೆಕ್ಟ್ ಬರುತ್ತೆ ರಿಸಲ್ಟ್ ದ ಅಡಿಷನ್ ಆಫ್ ಟು ನಂಬರ್ ಈಸ್ ಅಂತ ಹೇಳ್ಬಿಟ್ಟು ರಿಸಲ್ಟ್ ಎಷ್ಟು 40 ಇದು ನಿಮ್ಮ ಔಟ್ಪುಟ್ ಅರ್ಥ ಆಯ್ತಾ ಕಾನ್ಸ್ಟೆಂಟ್ಗೂ ಮತ್ತೆ ವೇರಿಯೇಬಲ್ಗೂ ಏನು ಡಿಫ್ರೆನ್ಸ್ ಬಂತು ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಇದು ಒಂದು ಸಿಂಪಲ್ ಮೆಥಡ್ ಆಯ್ತಾ ಈಗ ಇನ್ನೂ ಒಂದು ಪ್ರೋಗ್ರಾಮ್ ಮಾಡೋಣ ಅಡಿಷನ್ ಆಯಿತು ನೆಕ್ಸ್ಟು ಡಿವಿಷನ್ ಮಾಡೋಣ ಓಕೆ ಇನ್ನೊಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಎರಡನೇದು write a C program write a C program for multiplication of 3 numbers ಮೂರು ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ನೋಡಿ ಯಾವ ಫಸ್ಟ್ ಎಂಟರ್ ಫೈಲ್ ಆಶ್ ಇನ್ಕ್ಲೂಡ್ stdio.h ಆಶ್ include conio.h greater than this symbol ಇದೆ ಓಕೆ ನೆಕ್ಸ್ಟ್ ಅದಾದ್ಮೇಲೆ void main ನೆಕ್ಸ್ಟ್ ಅದಾದ್ಮೇಲೆ ವೇರಿಯೇಬಲ್ ಡಿಕ್ಲರೇಷನ್ ಎಷ್ಟು ಬೇಕು 3 ನಂಬರ್ a ಅಂತ ತಗೊಂತೀನಿ p ಅಂತ ಒಂದು c ಅಂತ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋದಕ್ಕೆ ಇನ್ನೊಂದು ಬೇಕು ರಿಸಲ್ಟ್ಗೆ mult ಅಂತ ಆಯ್ತಾ ನೆಕ್ಸ್ಟ್ CLR SCR ಕ್ಲಿಯರ್ ಸ್ಕ್ರೀನ್ ನೆಕ್ಸ್ಟ್ printf enter a value close ಮಾಡಿ scanf %d %e next ಜಾಗ ಹಾಕಲ್ಲ ಇಲ್ಲಿ ಬರ್ತೀನಿ printf enter b value scanf %d and %b next printf enter ಮೂರು ವ್ಯಾಲ್ಯೂ c value close scanf %d and %c okay next ಮಲ್ಟಿಪ್ಲಿಕೇಶನ್ ಅಂದ್ರೆ ಮೂರು ಮಲ್ಟಿಪ್ಲೈ ಮಾಡೋದಲ್ಲ ವೇರಿಯೇಬಲ್ ಯೂಸ್ ಮಾಡ್ತಾ ಇದೀನಿ mult is equal to a into b into c close ಆಯ್ತಾ ನೆಕ್ಸ್ಟ್ printf
ದ ರಿಸಲ್ಟ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಟಿ ಯಾವ ವೇರಿಯಬಲ್ mu at the multi close. ಇಲ್ಲಿ ನೋಡಿ ಡಬಲ್ ಕೋಟ್ ಕ್ಲೋಸ್ ಆಗಿದೆ, ಇದು ಓಪನ್ ಆಗಿದೆ ಆಯ್ತಾ. ಅದಾದ್ಮೇಲೆ ಪ್ರೋಗ್ರಾಮ್ ಕ್ಲೋಸ್. ಓಕೆನಾ, ಇದು ಎಕ್ಸಾಂಪಲ್ ಆಯ್ತಾ. ಇದನ್ನೇ ನಾವು ಕಾನ್ಸ್ಟೆಂಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, ಏನೇನು ಚೇಂಜಸ್ ಮಾಡಬೇಕಾಗುತ್ತೆ ಕಾನ್ಸ್ಟೆಂಟ್ ಮಾಡಬೇಕಾದ್ರೆ? ವೆರಿ ಸಿಂಪಲ್. ಎಷ್ಟು ಚಿಕ್ಕದಾಗುತ್ತೆ ಗೊತ್ತಾ ಕಾನ್ಸ್ಟೆಂಟ್ ಅನ್ನು ಏನು ಮಾಡ್ತೀವಿ, ಇಲ್ಲಿ ನೋಡಿ ಪ್ರತಿ ಎಂಟರ್ ದ ವ್ಯಾಲ್ಯೂ ಆಫ್ ಎ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಏನಿದೆ ಆ ಪ್ರತಿಯೊಂದಿಗೂ ಕೂಡ ನಾವು ಸ್ಟೇಟ್ಮೆಂಟ್ಸ್ ಬರೆದಿದ್ದೀವಿ ಆಯಿತಾ. ಅಷ್ಟು ಸ್ಟೇಟ್ಮೆಂಟ್ ವ್ಯಾಲ್ಯೂಸ್ ಕೊಡೋಂಗೆ ಇಲ್ಲ, ಯಾಕಂದರೆ ನಾವು ಡೈರೆಕ್ಟಾಗಿ ವ್ಯಾಲ್ಯೂಸ್ನೇ ಅಸೈನ್ ಮಾಡ್ತೀವಿ. ಯಾವ ರೀತಿ ಅಂತ ನೋಡೋಣ. ಯಾವ ರೀತಿನಪ್ಪ ಅಂದರೆ ಆಶ್ include stdio.h hash include conio.h void main open the bracket int a is equal to 10 b is equal to 3 c is equal to 4. ಆಮೇಲೆ ಇನ್ನೊಂದು ವೇರಿಯೇಬಲ್ ಮಲ್ಟಿ CLR SCR ಕ್ಲಿಯರ್ ಸ್ಕ್ರೀನ್. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ MULT equal to A into B into C. Printer the multiplication of 3 number is equal to percentage G ಕ್ಲೋಸ್ ಮಾಡಿ ಕಾಮ ಹಾಕಿ ವೇರಿಯೇಬಲ್ ಹೆಸರು ಬರೀರಿ ಮಲ್ಟಿ. ಓಕೆನಾ, ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ವ್ಯಾಲ್ಯೂಸ್ನ ತಗೊಳ್ತಾ ಇದ್ದೀವಿ. ಇಲ್ಲಿ ಸೆಮಿಕೋಲನ್ ಕ್ಲೋಸ್ ಮಾಡಕ್ಕೆ ಎಲ್ಲ ಸ್ಟೇಟ್ಮೆಂಟ್ ಸೆಮಿಕೋಲನ್ ಕ್ಲೋಸ್ ಮಾಡಬೇಕು ಆಯ್ತಾ. ಇದು ಕಾನ್ಸ್ಟೆಂಟ್ ಆಯಿತು, ವೇರಿಯೇಬಲ್ ಆಯಿತು ಆಯಿತಾ. ಇಲ್ಲಿಗೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ನ ತಿಳ್ಕೊಂಡ್ವಿ. ಯಾವುದು ಇದಕ್ಕೆ ಕಾನ್ಸ್ಟೆಂಟ್ಗೂ ಆಗುತ್ತೆ, ವೇರಿಯೇಬಲ್ಗೂ ಆಗುತ್ತೆ, ಮತ್ತು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ಗೂ ಆಗುತ್ತೆ ಆಯಿತಾ. ನೆಕ್ಸ್ಟ್ ಕ್ಲಾಸು ಇನ್ನೂ ಒಂದೆರಡು ಪ್ರೋಗ್ರಾಮ್ ಮಾಡೋಣ.